ಅವರು ನಿಮ್ಮನ್ನು ಗೌರವಿಸಿದರೆ ನೀವು ಗೌರವಿಸಿ, ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ನೀವು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನು ಏಕೆ ಕಳೆದುಕೊಳ್ಳುತ್ತೀರಿ? ಕೃಷ್ಣ ಹೇಳುತ್ತಾರೆ, ಕರುಣೆ ದಯೆ ಇಲ್ಲದಿದ್ದರೆ ನಿನ್ನ ದೈವ ಭಕ್ತಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಶುದ್ಧ ಮನಸ್ಸಿನಿಂದ ಬದುಕುವವರಿಗೆ ಕ್ಷಣ ಸುಖ ಸಿಗದೆ ಕ್ಷಣ ನೋವು ತಿಂದರೂ ಕೊನೆಗೆ ಶಾಶ್ವತ ಸಂತೋಷವನ್ನು ಹೊಂದುತ್ತಾರೆ. ಪ್ರಾಮಾಣಿಕವಾಗಿ ಬದುಕಿದವರಿಗೆ ಯಾವ ಮನುಷ್ಯರು ಸಹಾಯ ಮಾಡದಿದ್ರು ಕೇವಲ ದೇವರು ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. 100 ಸಾರಿ ಸೋತಿದ್ದರೆ ಏನಂತೆ, 101 ಸಾರಿ ಬಿದ್ದಿದ್ದರೆ ಏನಂತೆ. ಸೋಲು ಗೆಲುವಿನ ಮೆಟ್ಟಿಲು, ಬಿದ್ದರೆ ಅಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದೂ ಮೇಲೆ ಎದ್ದವನಲ್ಲ. ಯಾರನ್ನು ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತೆ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತದೆ. ನಿನ್ನ ಮನಸ್ಸಿನ ಶಕ್ತಿಯನ್ನು ಚಿಂತೆ ಮಾಡಲು ಉಪಯೋಗಿಸಬೇಡ, ಆ ಶಕ್ತಿಯನ್ನು ನಂಬಿಕೆಗೆ ಉಪಯೋಗಿಸು. ನಿಮ್ಮನ್ನು ನೀವು ಸ್ವೀಕರಿಸಿಕೊಳ್ಳಿ. ಸರಿ ಹೋಗದೇ ಇರುವ ವಿಷಯಕ್ಕೆ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಆಲೋಚನೆಗಳು ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ದೇವರು ಸಹಾಯ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ. ಮತ್ತೊಂದು ಸಾರಿ ಪ್ರಯತ್ನಿಸಿ ನೋಡು, ಈ ಸಮಯ ನಿನ್ನದೇ ಆಗಿರಬಹುದು. ಮಾತಿಗೆ ಮನಸ್ಸನ್ನು ಗೆಲ್ಲುವ ಶಕ್ತಿ ಇದೆ, ಮೌನಕ್ಕೆ ಬದುಕನ್ನೇ ಗೆಲ್ಲುವ ಯುಕ್ತಿ ಇದೆ. ಸಾಧ್ಯವಾದುದನ್ನು ಮಾಡಲು ಶಕ್ತಿ ಸಾಕು, ಅಸಾಧ್ಯವಾದುದನ್ನು ಮಾಡಲು ವಿಶ್ವಾಸ ಮುಖ್ಯ. ಶಕ್ತಿ ವಿಶ್ವಾಸದಿಂದ ಎಲ್ಲವೂ ಸಾಧ್ಯ. ಬದಲಾಗುವವರು ಆಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಹಾಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಬೇಡ. ನಿನ್ನನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಸೋಲದಿದ್ರೆ ನೀವೆಂದೂ ಕಲಿಯುವುದಿಲ್ಲ, ಕಲಿಯದಿದ್ರೆ ನೀವೆಂದೂ ಬದಲಾಗುವುದಿಲ್ಲ, ಬದಲಾಗದಿದ್ರೆ ನಿಂತ ನೀರಾಗುತ್ತೀರಿ. ಸೋಲು ಬದುಕಿನ ಅಂತ್ಯವಲ್ಲ, ಆದ್ದರಿಂದ ಉತ್ತಮ ಅನುಭವ ಪಡೆಯಬಹುದು. ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತೆ. ಯಾವ ವ್ಯಕ್ತಿಯು ತನ್ನಿಂದ ಏನನ್ನೂ ಮಾಡಲಾಗುವುದಿಲ್ಲ ಎಂದು ತಿಳಿದಿರುತ್ತಾನೋ ಅವನಿಂದಲೇ ಒಂದು ಮಹತ್ ಕಾರ್ಯವಾಗುತ್ತೆ. ಸಂಕಷ್ಟಗಳು ಬಂದಾಗ ಯಾರು ಸಹಾಯ ಮಾಡುತ್ತಾರೆ ಎಂದು ಚಿಂತಿಸಬೇಡಿ. ಈಗ ಯಾರು ಕೈ ಬಿಟ್ಟು ಹೋಗುತ್ತಾರೆ ಎಂದು ಯೋಚಿಸಿ. ಕೊನೆಯಲ್ಲಿ ಭಗವಂತನೇ ನಮ್ಮ ಕೈ ಹಿಡಿಯೋದು. ಯಾರು ಏನೇ ಹೇಳಿದರೂ ಶಾಂತವಾಗಿರಿ, ಯಾಕೆಂದರೆ ಬಿಸಿಲು ಎಷ್ಟೇ ಪ್ರಬಲವಾದರೂ ಸಾಗರವನ್ನು ಬತ್ತಿಸಲು ಸಾಧ್ಯವಿಲ್ಲ. ಯಾರನ್ನೇ ಆಗಲಿ ಬಡಿದೆಬ್ಬಿಸುವ ಶಕ್ತಿ ಬದುಕಿಗೆ ಮಾತ್ರ ಇರೋದು. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೇ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖಗಳನ್ನು ಕೊಡುತ್ತಾನೆ. ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ತೊಂದರೆಗಳಿಗೆ 2 ಕಾರಣವಂತೆ, ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು. ಶುದ್ಧವಾದ ಆಸೆ ನಿನ್ನನ್ನು ಮೇಲ್ಮಟ್ಟಕ್ಕೆ ಒಯ್ಯುತ್ತೆ, ಕೆಟ್ಟ ಆಸೆಗಳು ನಿನ್ನನ್ನು ಕೆಡಿಸಿ ಪಾತಾಳದಷ್ಟು ಕೆಳಮಟ್ಟಕ್ಕೆ ನೂಗುತ್ತೆ. ಜೀವನದಲ್ಲಿ ಕಾಯಲು ಕಲಿಯಬೇಕು. ಯಾಕೆ ಗೊತ್ತಾ? ಇಲ್ಲಿ ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯುತ್ತೆ, ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ನಿಮ್ಮ ಉದ್ದೇಶಗಳು ಶುದ್ಧವಾಗಿದ್ದಾಗ ನೀವು ಯಾರನ್ನೂ ಕಳೆದುಕೊಳ್ಳೋದಿಲ್ಲ, ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಕೋಪವು ತನ್ನ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬಾರದು. ಕೋಪ ಬಂದಾಗ ಶಾಂತವಾಗಿರಿ ಎಂದು ಶ್ರೀಕೃಷ್ಣ ಹೇಳುತ್ತಾರೆ. ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದರೇನು, ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ಗೌರವವಿರಲಿ. ಹಕ್ಕಿಲ್ಲದಿದ್ರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತೆ. ಹಕ್ಕಿದ್ದು ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲೊಂದು ರಾಮಾಯಣ ಪ್ರಾರಂಭವಾಗುತ್ತೆ. ನೀವು ಉತ್ತಮರಾಗಿದ್ರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರಲ್ಲಿನ ರಾಕ್ಷಸತ್ವವನ್ನು ಕಂಪಿಸಿರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತೆ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ಯಾರಿಂದಲೂ ಏನನ್ನೂ ಬಯಸದೆ ಇರುವುದೇ ಸೌಖ್ಯ. ಇನ್ನೊಬ್ಬರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನಗಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ನಾಳೆ ನಮ್ಮ ಪರಿಸ್ಥಿತಿಯು ಹದಗೆಡಬಹುದು. ಕಾಲ ಯಾರ ಮನೆಯ ಸ್ವತ್ತೂ ಅಲ್ಲ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ.
ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೋಡುವೆ. ಉದ್ದೇಶ ಸರಿಯಿದ್ದರೆ ಧರ್ಮ ಕೈಬಿಡಲ್ಲ, ಉದ್ದೇಶ ತಪ್ಪಿದ್ರೆ ಕರ್ಮ ಸುಮ್ಮನೆ ಬಿಡುವುದಿಲ್ಲ. ನಾವು ನಮ್ಮ ಮನಸ್ಸನ್ನು ಆದಷ್ಟು ಸ್ಥಿರವಾಗಿಡಲು ಪ್ರಯತ್ನಿಸಬೇಕು, ಏಕೆಂದರೆ ಸ್ಥಿರ ಮನಸ್ಸಿನಿಂದ ನೆಮ್ಮದಿಯ ಜೀವನ ದೊರಕುತ್ತದೆ. ಹಾಗೆಯೇ ನಾವು ನಮ್ಮ ದೇಹವನ್ನು ಆದಷ್ಟು ಚಲಿಸಲು ಬಿಡಬೇಕು, ಏಕೆಂದರೆ ಶರೀರವು ಚಲಿಸದಷ್ಟು ಆರೋಗ್ಯವು ಕೂಡ ಅಷ್ಟೇ ಸದೃಢವಾಗುತ್ತದೆ. ಕೆಲವೊಮ್ಮೆ ನಾವು ಮಾಡುವ ಅತ್ಯಲ್ಪ ಸಹಾಯವು ಮತ್ತೊಬ್ಬರಿಗೆ ದೊಡ್ಡ ಪ್ರಮಾಣದ ಉಪಕಾರವೇ ಆಗಿರುತ್ತದೆ. ಆದ್ದರಿಂದ ನಾವು ಸಣ್ಣ ಉಪಕಾರವನ್ನು ಕೂಡ ನಿರ್ಲಕ್ಷಿಸಲು ಹೋಗಬಾರದು. ಪರಮಾತ್ಮನು ನೀಡಿರುವ ಪ್ರತಿಯೊಂದು ಕರ್ಮವನ್ನು ನಗು ಮನಸ್ಸಿನಿಂದ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ನಿರಾಶವಾದದ ಕರ್ಮವು ನಮ್ಮನ್ನು ಅಪ್ರಯೋಜಕನನ್ನಾಗಿ ಮಾಡುತ್ತೆ. ಮೊದಲು ನಂಬಿ ನಂತರ ನೋವು ಅನುಭವಿಸುವುದಕ್ಕಿಂತ ಮೊದಲು ನೋವು ಅನುಭವಿಸಿ ನಂತರ ನಂಬುವುದೇ ನಮ್ಮ ಬದುಕಿನ ಶಾಶ್ವತ ಮತ್ತು ಸತ್ಯವಾದ ಗುರಿಯೂ ಆಗಿರಬೇಕು. ಸಹನೆಯಿಂದಿರಲು ಮುಂದಾಗುವುದು ಬಹಳ ಕಷ್ಟಕರವೂ ಹೌದು, ಆದರೆ ಅದು ಅಂತ್ಯದಲ್ಲಿ ಶಾಂತಿ ಮತ್ತು ಸಮಾಧಾನಗಳೆಂಬ ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಪರರ ವಿರುದ್ಧದ ಗೆಲುವಿನಿಂದ ನಮ್ಮಲ್ಲಿ ಪ್ರತೀಕಾರದ ಮನೋಭಾವ ಬೆಳೆಯುತ್ತದೆ. ಹಾಗೆಯೇ ಪರರ ವಿರುದ್ಧದ ಸೋಲು ನಮ್ಮಲ್ಲಿ ಮಾನಸಿಕ ನೋವನ್ನು ತಂದುಕೊಡುತ್ತದೆ. ಪ್ರತೀಕಾರದ ಮತ್ತು ನೋವಿನ ಭಾವನೆಯನ್ನು ತ್ಯಜಿಸಿ ಎಲ್ಲ ಸಮಯವನ್ನು ಸೃಷ್ಟಿಕರ್ತನ ಪರಿಗಣನೆಗೆ ಬಿಟ್ಟ ವ್ಯಕ್ತಿಯ ಜೀವನವು ಸುಂದರವಾಗಿರುತ್ತದೆ. ಪರಿಪೂರ್ಣ ಆಧ್ಯಾತ್ಮ ಜ್ಞಾನವು ನಮ್ಮ ಮನಸ್ಸನ್ನು ವಿಶಾಲಗೊಳಿಸಿ ನಂತರ ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿಸಿ ಅರಳುವಂತೆ ಮಾಡುತ್ತದೆ. ಬದುಕು ಎಂಬುವುದರ ಬಗ್ಗೆ ಸಂಭ್ರಮ ಅಥವಾ ನರಳಾಟದ ಕುರಿತು ವ್ಯಾಖ್ಯಾನ ನೀಡುವುದಲ್ಲ, ಎದುರಾಗುವ ಸಮಸ್ಯೆಗಳನ್ನು ಆತ್ಮವಿಶ್ವಾಸದಿಂದ ಹೇಗೆ ನಿರ್ವಹಿಸಬೇಕೆಂಬ ವಿಚಾರವನ್ನು ಮಾರ್ಗದರ್ಶನದ ಮೂಲಕ ತಿಳಿಸುವ ಹೊತ್ತಿಗೆಯ ರೂಪ. ಮೌನ ಮತ್ತು ನಗು ನಮ್ಮ ಮನಸ್ಸಿನ ಎರಡು ಮುತ್ತುಗಳು. ಮೌನವು ಕಣ್ಣಿನಿಂದ ಮನಸ್ಸಿನೊಂದಿಗೆ ಮಾತನಾಡಿದರೆ, ನಗು ಮನಸ್ಸಿನಿಂದ ಅಂತಃಕರಣದ ಜೊತೆ ಮಾತನಾಡುತ್ತದೆ. ನಮ್ಮ ಬದುಕಿನ ಏಳಿಗೆಗೆ ಬೇರೆಯವರು ಪ್ರೇರಣೆ ನೀಡಲೆಂದು ಕಾಯಬಾರದು. ನಮ್ಮ ಜೀವನದ ಪ್ರಗತಿಗೆ ನಾವೇ ಪ್ರೇರೇಪಕರಾಗಬೇಕು, ಅಂದರೆ ನಮಗೆ ನಾವೇ ಸ್ಫೂರ್ತಿಯ ದೀಪವಾಗಬೇಕು. ಪರಮಾತ್ಮನೊಂದಿಗಿನ ತಾಳ್ಮೆಯ ಶ್ರದ್ಧಾ ಭಕ್ತಿಯ ನಂಬಿಕೆಯಾದರೆ, ಸ್ವಯಂ ತಾಳ್ಮೆಯು ನಮ್ಮ ಬದುಕಿನ ಗೆಲುವಿಗೆ ಆತ್ಮವಿಶ್ವಾಸದ ಸಂಕೇತವಾದರೆ, ಪರರೊಂದಿಗಿನ ತಾಳ್ಮೆಯು ಗೌರವದ ಸಂಕೇತವಾದರೆ, ಬಂಧುಗಳೊಂದಿಗಿನ ತಾಳ್ಮೆಯು ಪ್ರೀತಿಯ ಸಂಕೇತವಾಗಿದೆ. ನಾವು ಒಮ್ಮೆ ಮಾಡಿದ ತಪ್ಪಿನ ಕಾರ್ಯವನ್ನರಿತು ಮತ್ತೆ ಅದೇ ಕಾರ್ಯವನ್ನು ಮಾಡಲು ಮುಂದಾದರೆ ಅದು ಮತ್ತೆ ತಪ್ಪಾಗಿರದೆ ನಮ್ಮ ಸರಿಯಾದ ನಿರ್ಧಾರವಾಗಿರಬೇಕು. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ, ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದರೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ. ನೆನಪಿರಲಿ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಜೊತೆಗೆ ಹೋಗುತ್ತಾನೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿ ಸಲ ನಮ್ಮದೇ ತಪ್ಪು ಅನ್ನೋ ಹಾಗೆ ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ, ನಾವು ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಪಿಕೊಳ್ಳಲು ಆಗದೆ ಅವರು ತಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರೆ. ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲ ಅನ್ನ ಉಣ್ಣುತ್ತಾರೆ ಎಂದು ಅಹಂಕಾರ ಪಡಬೇಡಿ. ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡಿ. ಒಂದು ವೇಳೆ ದೇವರು ನೀಡಿದ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದಿರಲಿ, ನೀವೇ ಅನ್ನಕ್ಕಾಗಿ ಅಲೆಯಬೇಕಾಗುತ್ತದೆ.